ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ ರತ್ನಾಕರ್ ಕೊಳಾಯಿ ಅಂತ. ನಾನು ಸಾವಯವ ಕೃಷಿಕ ಗ್ರಾಹಕರ ಬಳಗದ ಕಾರ್ಯದರ್ಶಿ, ಜೊತೆಗೆ ಈ ಕಂದಮೂಲದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ನಮ್ಮ ಕಂದಮೂಲದ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಭಾಕರ್ ಶರ್ಮರು ನನ್ನ ಎಡಬದಿಯಲ್ಲಿದ್ದಾರೆ. ಅದರ ಜೊತೆಗೆ ನಮ್ಮ ಸಾವಯವ ಕೃಷಿಕ ಗ್ರಾಹಕರ ಬಳಗದ ಅಧ್ಯಕ್ಷರು GR ಪ್ರಸಾದ್ ಕಂದಮೂಲದ ಕಾರ್ಯಾಧ್ಯಕ್ಷರಾಗಿಯೂ ಸಹ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಕಾರ್ಯಕಾರಿಣಿ ಸದಸ್ಯ ಸೋಮಪ್ಪ ನಾಯಕರು, ಹಾಗೆ ಕಾರ್ಯಕಾರಿಣಿಯ ಸದಸ್ಯರಾದಂಥ ಶ್ರೀ ರಾಮಚಂದ್ರ ಭಟ್ರು. ಇವತ್ತು ಜನವರಿ 4-5 ಗಡ್ಡೆಗೆಣಸು ಮತ್ತು ಸೊಪ್ಪು ಮೇಳದ ಪತ್ರಿಕಾ ವರದಿಯನ್ನು ಹೇಳಲಿಕ್ಕೋಸ್ಕರ ಶ್ರೀಯುತ GR ಪ್ರಸಾದರು ಮುಂದಿನ ಮಾತನ್ನು ತಗೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿದೆ. ಶುಭ ಮುಂಜಾನೆ ಆತ್ಮೀಯರೇ. ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗದ ಪ್ರಧಾನ ಕಾರ್ಯದರ್ಶಿ ಶ್ರೀ ರತ್ನಾಕರ್ ಕೊಳಾಯಿ ಅವರು ಸಣ್ಣ ಒಂದು ಪ್ರಸ್ತಾಪನೆ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮದ ಬಗ್ಗೆ. ನಾಡ್ದು ಜನವರಿ 4 ಮತ್ತು 5 ಮಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಈ ಗೆಡ್ಡೆಗೆಣಸು ಮತ್ತು ಸೊಪ್ಪು ಮೇಳ ನಾವು ಆಯೋಜಿಸುತ್ತಿದ್ದೇವೆ. ಬಹುಶಃ ಕರಾವಳಿ ಭಾಗದಲ್ಲಿ ಈ ತನಕ ಈ ಸೊಪ್ಪು ಮೇಳದ ಆಯೋಜನೆ ಆಗಲಿಲ್ಲ. ನಾರ್ಮಲಿ ಸೊಪ್ಪು ಅಥವಾ ಗೆಡ್ಡೆಗೆಣಸು ಮೇಳ ಆಗೋದು ಮೈಸೂರಲ್ಲಿ, ಯಾಕೆಂದರೆ ಮೈಸೂರು ಮತ್ತು ಈ ನಾರ್ತ್ ಕರ್ನಾಟಕ ಶಿರ್ಸಿ ಹತ್ರ ಜಾಯ್ಡಾ ಅಂತಿದೆ, ಅದು 2 ಪ್ಲೇಸ್ ಬಿಟ್ಟರೆ ಇಂಥ ಗೆಡ್ಡೆಗೆಣಸು ಮತ್ತು ಸೊಪ್ಪು ಮೇಳ ಎಕ್ಸ್ಕ್ಲೂಸಿವ್ ಆಗಿ ಆದ ಉದಾಹರಣೆಗಳಿಲ್ಲ. ಈ ಮೈಸೂರಲ್ಲಿ HD ಕೋಟೆ, ಪಿರಿಯಾಪಟ್ಟಣ ಮತ್ತು ಕುಶಾಲನಗರದಲ್ಲಿ ಮತ್ತು ಇಲ್ಲಿ ಜಾಯ್ಡಾದಲ್ಲಿ ಈ ಟ್ರೈಬ್ಸ್ ಬುಡಕಟ್ಟು ಜನಾಂಗದವರು ಇದು ಅವರ ದೈನಂದಿನ ಆಹಾರ ಗೆಡ್ಡೆಗೆಣಸು, ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ. ಸೊ ಅದನ್ನು ನಮ್ಮ ಈ ಭಾಗದ ಜನಗಳು ಯಾಕೆ ಪರಿಚಯಿಸಬಾರದು, ಈ ಭಾಗದ ಜನಗಳು ಯಾಕೆ ಅದನ್ನು ಬೆಳೆದು ಅದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಯಾಕೆ ಅದರ ಪ್ರಯೋಜನ ಪಡ್ಕೊಂಡು ಅದನ್ನು ವ್ಯಾವಹಾರಿಕವಾಗಿ ಯಾಕೆ ಅದರ ಪ್ರಯೋಜನ ಪಡ್ಕೊಳ್ಬಾರ್ದು ಅಂತ ಉದ್ದೇಶದಿಂದ ನಾವು ಇದನ್ನು ಒಂದು ಗೆಡ್ಡೆಗೆಣಸು ಮತ್ತು ಸೊಪ್ಪು ಮೇಳವನ್ನು ಇಲ್ಲಿ ಆಯೋಜನೆ ಮಾಡ್ತಿದ್ದೇವೆ. ನಮ್ಮ ಮಾಧ್ಯಮ ಮಿತ್ರರೇ ಗಮನಿಸಿ, ಇಲ್ಲಿ ಸಾಧಾರಣ 350 ಮೇಲೆ ವಿವಿಧ ಖಾದ್ಯ ಯೋಗ್ಯ ಗೆಡ್ಡೆಗೆಣಸು ಪ್ರದರ್ಶನ ಮತ್ತು ಮಾರಾಟ ಇರ್ತದೆ. ಅದರೊಂದಿಗೆ 150 ಮೇಲೆ ವಿವಿಧ ಸೊಪ್ಪುಗಳು, ಅದರಲ್ಲಿ ನಮ್ಮ ಈ ನಾವೆಂಥದ್ದು ಈ ಕಾಡು ಸೊಪ್ಪುಗಳು ಅಂತ ಏನು ಹೇಳ್ತೀವಲ್ಲ, ವೈಲ್ಡ್ ಗ್ರೀನ್ ಲೀವ್ಸ್ ಅಂತ ಹೇಳ್ತೀವಿ, ಅದರ ಎಕ್ಸಿಬಿಷನ್ ಕಮ್ ಸೇಲ್ 4 ಮತ್ತು 5 ನಡೆಯಲಿದೆ. ಈ 350 ಮೇಲೆ ಗೆಡ್ಡೆಗೆಣಸು ಖಾದ್ಯ ಹೋಗಿವೆ. ನಮಗೆ ಅದರ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿ ಇಲ್ಲ. ನಾವು ಈ ಭಾಗದಲ್ಲಿ ಸಾಧಾರಣ ನಾವು ಅದನ್ನು ಉಪಯೋಗಿಸೋದು ಹಾರ್ಡ್ಲಿ 7-8 ಬಗೆಯ ಗೆಡ್ಡೆಗೆಣಸು ಮಾತ್ರ. 350 ಮೇಲೆ ಗೆಡ್ಡೆಗೆಣಸುಗಳು ಉಪಯೋಗಪಡ್ತವೆ, ಮುಖ್ಯವಾಗಿ ಈ ಟ್ರೈಬ್ಸ್. ಮತ್ತು ನಮ್ಗೆ ಗೊತ್ತಿರ್ಬೋದು, ಇವನು ಪುರಾಣದಲ್ಲೆಲ್ಲ ನಮ್ಮ ಋಷಿಮುನಿಗಳು ಅಥವಾ ಈ ರಾಮಾಯಣ ಮಹಾಭಾರತದಲ್ಲಿ ಇದರ ಉಲ್ಲೇಖ ಬಹಳ ಇದೆ. ಈಗ ರಾಮಾಯಣದಲ್ಲಿ ಶ್ರೀರಾಮ, ಮಹಾಭಾರತದಲ್ಲಿ ಪಾಂಡವರು, ಈಗ ವನವಾಸ ಸಂದರ್ಭದಲ್ಲಿ ಕಂದಮೂಲ ಗೆಡ್ಡೆಗೆಣಸನ್ನು ಉಪಯೋಗಿಸಿಕೊಂಡು ಆ ಟೈಮಲ್ಲಿ ವನವಾಸ ಟೈಮಲ್ಲಿ ಅದನ್ನು ಆಹಾರವಾಗಿ ಉಪಯೋಗಿಸೋದು ನಮ್ಮ ಪೌರಾಣಿಕವಾಗಿ ನಾವು ತಿಳಿದುಕೊಂಡ ವಿಷಯ ಅಂತ ಹೇಳಿದರೆ, ಈ ಗೆಡ್ಡೆಗೆಣಸುಗಳು ಬಹಳ ಆರೋಗ್ಯಕರ ಮತ್ತು ಇದನ್ನು ನೀವು ಬಹಳ ಸುಲಭವಾಗಿ ಬೆಳಿಬೋದು. ಇನ್ನೊಂದೇನಂತ ಹೇಳಿದ್ರೆ, ಇದು ಆರ್ಗ್ಯಾನಿಕ್, ಅಂದರೆ ನಿಮಗೆ ಸಾವಯವ ರೀತಿಯಲ್ಲಿ ಬೆಳೆಯುವಂಥ ಒಂದು ಆಹಾರ ವಸ್ತು ಇದು. ನಿಮಗೆ ಇದಕ್ಕೆ ಯಾವುದೇ ನಿಮಗೆ ಅಂದರೆ ಸಾಮಾನ್ಯವಾಗಿ ಯಾವುದೇ ನಿಮಗೆ ಇದು ರೋಗ ಮುಕ್ತ ವಸ್ತು ಅಂತ ಹೇಳ್ಬೋದು. ಮತ್ತು ಹೈ ಶೆಲ್ಫ್ ಲೈಫ್ ಇದೆ. ಈಗ ಗೆಡ್ಡೆಗೆಣಸು ನಮಗೆ ತಿಳಿದ ಪ್ರಕಾರ ಲಾಂಗ್ ನಿಮಗೆ ಸಾಧಾರಣ 1 ವರ್ಷ ತನಕ ಇಡ್ಲಿಕ್ಕೆ ಆಗ್ತದೆ, ಕೆಲವು ಗೆಡ್ಡೆ ನಿಮಗೆ ಗೊತ್ತಿರ್ಬೋದು. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಭಾಗದ ಜನಗಳಿಗೆ, ಈ ಭಾಗದ ಯುವ ಕೃಷಿಕರಿಗೆ ಇದರ ಪ್ರಯೋಜನ ಸಿಗಬೇಕು, ಇದನ್ನು ತಾವು ಬೆಳೆಸಿ ಅದನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಆಗಬೇಕಂತ ನಾವು ಯೋಚಿಸಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸಾಧಾರಣ 5 ಬೇರೆ ರಾಜ್ಯಗಳಿಂದ ಇಲ್ಲಿಂದ ರೈತರು ಬರಲಿಕ್ಕಿದ್ದಾರೆ. ಒರಿಸ್ಸಾದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ವಿಜಯವಾಡ ಆಂಧ್ರದಿಂದ ಬರ್ತಾರೆ, ವೆಸ್ಟ್ ಬೆಂಗಾಲ್, ಇಷ್ಟು ರಾಜ್ಯದಿಂದ ರೈತರು, ಸಾಧಾರಣ ಒಂದು 16 ರೈತರು ಈ ಬೇರೆ ರಾಜ್ಯಗಳಿಂದ ಬರ್ತಾರೆ. ನಮ್ಮ ರಾಜ್ಯದಿಂದಲೇ HD ಕೋಟೆ, ಪಿರಿಯಾಪಟ್ಟಣ, ಕುಶಾಲನಗರ ಮತ್ತು ಜಾಯ್ಡಾ, ಅಲ್ಲಿಂದ ಸಾಧಾರಣ 100ರ ಮೇಲೆ ಮಿಕ್ಕಿ ರೈತರುಗಳೆಲ್ಲ ಬರ್ತಾ ಇದ್ದಾರೆ. ಸೊ 45 ಸ್ಟಾಲ್ಸ್ ನಮ್ಮ ಇದರ ವೆನ್ಯೂ ಸಂಘನಿಕೇತನ ಅಲ್ಲಿ 45 ಮಳಿಗೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಗೆಡ್ಡೆಗೆಣಸು ಮತ್ತು ಸೊಪ್ಪು ಮತ್ತು ಸಿರಿಧಾನ್ಯ ನಾವು ಸಹ ಇಟ್ಕೊಂಡಿದ್ದೇವೆ ನಾವು. ಬಟ್ ಸಾಧಾರಣ 80% ಗೆಡ್ಡೆಗೆಣಸು ಮತ್ತು ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಇದೆ. ಇದರಲ್ಲಿ ಅದರೊಂದಿಗೆ ನಾವು ಒಂದು ಮಾಹಿತಿ ಕೈಪಿಡಿ ಹೊರಗೆ ತರ್ತಾ ಇದ್ದೀವಿ. ಯಾಕೆಂದರೆ
ಅದು ನೋಡಿ ಆಯಿತು, ನಂತರ ಅದನ್ನು ತಾವೇನಾದರೂ ಅದನ್ನು ಪ್ರಯತ್ನ ಪಟ್ಟು ಮಾಡಬೇಕಂತ ನಮ್ಮ ಕೃಷಿಕರು ಖಂಡಿತ ಅದಕ್ಕೆ ಇಷ್ಟಪಡ್ತಾರೆ. ಅದನ್ನು ಬಯಸಿದ ಅಲ್ಲಿ ಅವರಿಗೆ ಒಂದು ಹ್ಯಾಂಡ್ ಬುಕ್ ಇರಲಿ, ಮಾಹಿತಿ ಕೈಪಿಡಿ ಇರಲಿ ಅಂತೇಳಿ ನಾವು ಒಂದು ಮಾಹಿತಿ ಕೈಪಿಡಿ ಆ ದಿವಸ ಬಿಡುಗಡೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಸಾಧಾರಣ ಒಂದು 16 ಆರ್ಟಿಕಲ್ ಎಕ್ಸ್ಪರ್ಟ್, ಈ ಗೆಡ್ಡೆಗೆಣಸು ಬೆಳೆದ ರೈತರು ಇರ್ಬೋದು ಅಥವಾ ಗೆಡ್ಡೆಗೆಣಸು ಸೊಪ್ಪು ಮೌಲ್ಯವರ್ಧಿತ ಉತ್ಪನ್ನಗಳ ಮಾಡಿದ ಅವರ ಕೆಲವರು ಹಿರಿಯರ ಅನುಭವ ಇರ್ಬೋದು ಅಂತ ಒಂದು 16 ಎಕ್ಸ್ಪರ್ಟ್ ಆರ್ಟಿಕಲ್ ಅದರಲ್ಲಿದೆ. ಮತ್ತು ಸೊಪ್ಪುಗಳ ಬಗ್ಗೆ ಒಬ್ಬರು ಡಾಕ್ಟರ್ ಕೇಶವರಾಜ್ ಅಂತ, ಅವರು ಸೊಪ್ಪುಗಳ ಈ ಮೆಡಿಸಿನಲ್ ವ್ಯಾಲ್ಯೂ ಅದರ ಬಗ್ಗೆ ಒಂದು ಅದಕ್ಕೊಂದು 60-65 ಪೇಜ್ ಅದು ಇರ್ತದೆ ಅಂತ ಒಂದು ಸಂಗ್ರಹ ಯೋಗ್ಯ ಪುಸ್ತಕವಾಗಿ ಅದು ಹೊರಗೆ ಬರ್ತಾ ಇದೆ. ಅದನ್ನು ಮಾನ್ಯ ನಮ್ಮ ಮಹಾಪೌರರು ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅದರೊಂದಿಗೆ 3 ನಾವು ವಿಚಾರಗೋಷ್ಠಿ ಇಟ್ಕೊಂಡಿದ್ದೇವೆ. 2 ದಿವಸ 3 ವಿಚಾರಗೋಷ್ಠಿ. ಬೆಳಗ್ಗೆ ಒಂದು 14 ತಾರೀಕಿಗೆ ಬೆಳಗ್ಗೆ ಒಂದು ಸೆಷನ್ನು, 4 ತಾರೀಕಿಗೆ ಮಧ್ಯಾಹ್ನ ಮೇಲೆ ಒಂದು ಸೆಷನ್ನು, ಪುನಃ 5 ತಾರೀಕಿಗೆ ಬೆಳಗ್ಗೆ ಒಂದು ಸೆಷನ್, ಹೀಗೆ ವಿಚಾರಗೋಷ್ಠಿ ಇಟ್ಕೊಂಡಿದೆ. ಅದರಲ್ಲಿ ಮುಖ್ಯವಾಗಿದೆ ಗೆಡ್ಡೆಗೆಣಸು ಬೆಳೆಯುವ ಅದು ವಿಧಿ, ಮತ್ತು ಅದಕ್ಕೆ ಅದರ ಎಂಥದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಮತ್ತು ಅದರ ಮೆಡಿಸಿನಲ್ ವ್ಯಾಲ್ಯೂ, ಹಾಗೆ ಅದರ ಬಗ್ಗೆ ಮತ್ತು ಅದರ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಸಹ ಈ ಸೊಪ್ಪು ಸಸ್ಯ ಇದರ ಬಗ್ಗೆ ಮೇಯ್ನಾಗಿ ಕವರ್ ಮಾಡುವಂಥ ನಾವು 3 ವಿಚಾರಗೋಷ್ಠಿ ಇಟ್ಕೊಂಡಿದ್ದೇವೆ. ಮುಖ್ಯವಾಗಿ ನಾವು ಇಲ್ಲಿ ಆಕರ್ಷಣೆ ಮಾಡೋದು ನಮ್ಮ ಯುವ ಜನಾಂಗಕ್ಕೆ. ಅದರಲ್ಲೂ ನಾವು ಕೆಲವು ಸ್ಟೂಡೆಂಟ್ಸನ್ನು ನಾವು ಇನ್ವೈಟ್ ಮಾಡಿದ್ದೇವೆ. ಸೊ ಸ್ಟೂಡೆಂಟ್ಸ್ಗಳು ಮತ್ತು ಯುವ ಜನಾಂಗಕ್ಕೆ ಮತ್ತು ನಮ್ಮೆಲ್ಲ ರೈತರಲ್ಲಿ ಭಾಗವಹಿಸಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ. ಸೊ ದ್ಯಾಟ್ ಇಲ್ಲಿಯ ಹುಡುಗರು, ಇಲ್ಲಿಯ ಯುವ ಜನಾಂಗ, ಇಲ್ಲಿಯ ಯುವ ಕೃಷಿಕರು ಇದಕ್ಕೆ ಆಕರ್ಷಿತರಾಗಿರಬೇಕು. ಈ ಆರೋಗ್ಯ ವೃದ್ಧಿಸುವ ಈ ಗೆಡ್ಡೆಗೆಣಸು ಸೊಪ್ಪನ್ನು ನಾವು ಅದನ್ನು ನಮ್ಮ ದೈನಂದಿನ ಆಹಾರಕ್ಕೆ ಉಪಯೋಗಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಉದ್ದೇಶದಿಂದ ಆ ವಿಚಾರಗೋಷ್ಠಿ ಸಹ ಬಹುಶಃ ಅದನ್ನು ಪೂರಕವಾಗಿ ಸಹಕಾರಿಯಾಗಲಿಕ್ಕಿದೆ. ಅದಾದ ನಂತರ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ, ಇಲ್ಲಿನ ಜಾನಪದಕ್ಕೆ ಸಂಬಂಧಪಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಮುಖ್ಯವಾಗಿ 4 ತಾರೀಕಿಗೆ ಸಂಜೆ 4:15 6:30 ಸರಿಯಾಗಿ ನಾವು ಕಲಾಕುಂಭ ಕುಳಾಯಿ ಇವರ ನೇತೃತ್ವದಲ್ಲಿ ಒಂದು ಕರಾವಳಿ ಸಂಸ್ಕೃತಿ ಅಂತ ಹೇಳುವಂಥದ್ದು ತುಳುನಾಡ ವೈಭವ ಅಂತ ಒಂದು ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮೇಯ್ನಾಗಿ ನಮ್ಮ ಬೇರೆ ಜಿಲ್ಲೆಗಳಿಂದ ಬರುವ ರೈತರಿಗೆ ಮತ್ತು ಬೇರೆ ರಾಜ್ಯಗಳಿಂದ ಬರುವ ರೈತರಿಗೆ ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮ, ಇಲ್ಲಿನ ಜಾನಪದ ವೈವಿಧ್ಯವನ್ನು ಶೋಕೇಸ್ ಮಾಡಬೇಕು, ಅವರಿಗೆ ಒಂದು ಪ್ರದರ್ಶಿಸಬೇಕು ಉದ್ದೇಶದಿಂದ ಈ ತುಳುನಾಡು ವೈಭವ ಸ್ಪೆಸಿಫಿಕ್ ಆಗಿ ಇಟ್ಕೊಂಡಿದ್ದೇವೆ. ಅದೊಂದು ರಾಜ್ಯ ಪ್ರಶಸ್ತಿ ವಿಜೇತ ತಂಡ ಅದು. ಅನಂತರ ಕುಶಾಲನಗರದ ಒಂದು ಟೀಮ್ ಬರ್ತದೆ, ಬುಡಕಟ್ಟು ನೃತ್ಯ, ಈ ಜೇನು ಕುರುಬರ್ ಅಂತೇಳಿ. ಅಲ್ಲಿಯ ಜೇನು ಕುರುಬರೇ ಲಿಟ್ರಲಿ ಅವರೇ ಬಂದು ಒಂದು ಬುಡಕಟ್ಟು ನೃತ್ಯದಲ್ಲಿ ಪ್ರದರ್ಶಿಸಲಿಕ್ಕಿದೆ ಸಾಧಾರಣ 1 ಗಂಟೆ, ಅದು 5 ತಾರೀಕಿಗೆ. ತದನಂತರ ನಾವು ಒಂದು ಯಕ್ಷಗಾನ ಕಾರ್ಯಕ್ರಮ ಸಣ್ಣದು ಇಟ್ಕೊಂಡಿದ್ದೇವೆ. ಅದು ಸರಯು ಬಾಲವೃಂದ ಯಕ್ಷಗಾನ ಕೇಂದ್ರ, ಅವರು ಸಹ ರಾಜ್ಯದ ಜಿಲ್ಲಾ ಪ್ರಶಸ್ತಿ ವಿಜೇತ ತಂಡ ಅದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅಂತೂ ಇಲ್ಲಿಯ ಭಾಗದ ಇದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಒತ್ತು ಕೊಟ್ಟಿದ್ದೇವೆ. ಅದೇ ಥರ ಈ ಒಂದು 8-10 ಆಹಾರ ಮಳಿಗಳಿರ್ತವೆ. ಅದು ಎಕ್ಸ್ಕ್ಲೂಸಿವ್ಲಿ ಈ ಗೆಡ್ಡೆಗೆಣಸು ಮತ್ತು ಸೊಪ್ಪುಗಳಿಂದ ತಯಾರಿಸಲ್ಪಟ್ಟ ಆ ಸ್ಪಾಟಲ್ಲಿ ತಯಾರಿಸಲ್ಪಟ್ಟ ತಿಂಡಿ ತಿನಿಸುಗಳು ತಾಜಾ ಇರುತ್ತವೆ. ಹಾಗೆಂದರೆ ನಮ್ಮ ಒಂದು 8-10 ಟೀಮ್ಗಳಲ್ಲಿ ಭಾಗವಹಿಸ್ತೇವೆ. ಸೊ ಅಲ್ಲಿ ಆಗಿಂದಾಗಲಿ ನಿಮ್ಗೆ ತಯಾರು ಮಾಡಿಕೊಡುವಂಥದ್ದು ವ್ಯವಸ್ಥೆ ಇದೆ. ಅದು ನಾವು ಅದರ ಬಗ್ಗೆ ಇಲ್ಲಿ ಹೇಳಿದ್ದೇವೆ. ನಾವು ಸಾಧಾರಣ ಬೇರೆ ಬೇರೆ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಸಹ, ಇವನ್ನ ಗೆಡ್ಡೆಗೆಣಸಿಂದ ಆದ ಐಸ್ ಕ್ರೀಮ್ಗಳು 2 ಟೀಮ್ ಅದು ಮಾಡ್ತಾರೆ. ಗೆಡ್ಡೆಗೆಣಸಿಂದ ಮಾಡುವ ಐಸ್ ಕ್ರೀಮ್ಗಳು ಸಹ ಆ ದಿವಸ ಲಭ್ಯ ಇರ್ತದೆ. ಅಂತೂ ಇದೊಂದು 2 ದಿವಸದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಗಲಿಕ್ಕಿದೆ. ವೆನ್ಯೂ ಸಂಘನಿಕೇತನ. ಮತ್ತು 4 ತಾರೀಕಿಗೆ 9:00 ಊರ್ವ ಮಾರ್ಕೆಟಿಂದ 8:00 ಊರ್ವ ಮಾರ್ಕೆಟಿಂದ ಒಂದು ಮೆರವಣಿಗೆ ಇಟ್ಕೊಂಡಿದ್ದೇವೆ. ಅಲ್ಲಿ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಕ್ಕಳು, NSS ಮಕ್ಕಳು, ರೈತರು ಎಲ್ಲ ಭಾಗವಹಿಸ್ತಾರೆ. ಟೋಟಲ್ ಜನಗಳಿಗೆ ಸ್ವಲ್ಪ ಒಂದು ಅವೇರ್ನೆಸ್ ಕೊಡಬೇಕಂತ ಅದೊಂದು ಸಣ್ಣ ಮೆರವಣಿಗೆ ಇಟ್ಕೊಂಡಿದ್ದು. 9:00 ಸರಿಯಾಗಿ ಧ್ವಜಾರೋಹಣ ಇದೆ ಸಂಘನಿಕೇತನದಲ್ಲಿ. ಶ್ರೀ ವಾಮನ್ ಶೆಣೆಯವರು, ಡಾಕ್ಟರ್ ವಾಮನ್ ಶೆಣೈ, ದಕ್ಷಿಣ ಮಧ್ಯಕ್ಷ ಸಂಘ ಚಾಲಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಅಧ್ಯಕ್ಷರು ಕೇಶವ ಸ್ಮೃತಿ ಸಂವರ್ಧನ ಸಮಿತಿ, ಇವರು ಅದನ್ನು ಧ್ವಜಾರೋಹಣ ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಆ ದಿವಸ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸ್ಥಳೀಯ ಲೋಕಸಭಾ ಸದಸ್ಯರು, ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಹಾಗೆ ಶ್ರೀ UT ಖಾದರ್, ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಅವರ ಘನ ಉಪಸ್ಥಿತಿ ಇರ್ತದೆ. ಕೈಪಿಡಿ ಬಿಡುಗಡೆಯನ್ನು ಇಲ್ಲಿಯ ಮಹಾಪೌರರಾದ ಶ್ರೀ ಮನೋಜ್ ಕುಮಾರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಆಹಾರ ಮಳಿ ಉದ್ಘಾಟನೆಯನ್ನು ಶ್ರೀ ಹರಿನಾರಾಯಣ ದಾಸ್ ಅಸ್ರಣ್ಣ, ಆನುವಂಶಿಕ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲ್ ಇವರು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೋಹನ್ ಆಳ್ವ, ಶ್ರೀ ರಾಜೇಶ್ ಖನ್ನಾ,
ಪ್ರಧಾನ ವ್ಯವಸ್ಥಾಪಕರು ಬ್ಯಾಂಕ್ ಆಫ್ ಬರೋಡ ನಮ್ಮ ಸಹಯೋಗ ಕೊಟ್ಟಿದ್ದಾರೆ. ಅವರು ನಮ್ಮ ಇದಕ್ಕೆ ಕಾರ್ಯಕ್ರಮಕ್ಕೆ ಸಹಯೋಗ ಕೊಟ್ಟಿದ್ದಾರೆ. ಶ್ರೀ ಸತೀಶ್ ಚಂದ್ರ SR ಅಧ್ಯಕ್ಷರು, ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ, ಹಾಗೂ ಶ್ರೀ ಪಡ್ರೆ ಕಾರ್ಯನಿರ್ವಾಹಕ ಸಂಪಾದಕರು ಅಡಿಕೆ ಪತ್ರಿಕೆ, ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೆ ಸಮಾರೋಪ ಸಮಾರಂಭಕ್ಕೆ ಸ್ಥಳೀಯ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ ಅವರ ಉಪಸ್ಥಿತಿ ಇರ್ತಾರೆ, ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಭಾಕರ ಭಟ್ ಕಲ್ಲಡ್ಕ, ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ತಕ ಸಂಘ ಪುತ್ತೂರು. ಶ್ರೀ ಕೃಷ್ಣ ಪ್ರಸಾದ್ ಜಿ ಅವರು ಆ್ಯಕ್ಚುಲಿ ಸಹಜ ಸೀಡ್ಸ್ ಅಂತ ಒಂದು ರೈತ ಉತ್ಪಾದಕ ಸಂಸ್ಥೆ ಮೈಸೂರಲ್ಲಿ, ಅದರ ಸಂಸ್ಥಾಪಕರು. ಶ್ರೀ ಕಿಶೋರ್ ಕೊಡ್ಗಿ ಮತ್ತು ಶ್ರೀ ಸುಚರಿ ಶೆಟ್ಟಿ, ಕಿಶೋರ್ ಕೊಡ್ಗಿ ಅವರ ಅಧ್ಯಕ್ಷರು ಕ್ಯಾಂಪ್ಕೋ, ಶ್ರೀ ಸುಚರಿ ಶೆಟ್ಟಿ ಅಧ್ಯಕ್ಷರು KMF ಕುಲಶೇಖರ್ ಇವರು ಆ ದಿವಸ ನಮ್ಮ ಸಮಾರೋಪ ಸಮಾರಂಭದಲ್ಲಿ ಹಾಜರಿರ್ತಾರೆ. ತಾವು ಮಾಧ್ಯಮ ಮಿತ್ರರು ಇಂಥ ಒಂದು ವಿನೂತನ ಕಾರ್ಯಕ್ರಮಕ್ಕೆ ದಯವಿಟ್ಟು ನೀವು ಸಹಕರಿಸಬೇಕು, ಆದಷ್ಟು ಪ್ರಚಾರ ಕೊಡಿ. ಯಾಕೆಂತ ಹೇಳಿದ್ರೆ ಪ್ರಥಮ ಬಾರಿಗೆ ಮಂಗಳೂರಲ್ಲಿ ಕಾರ್ಯಕ್ರಮ ಆಯೋಜಿಸ್ತಿದ್ದೇವೆ. ಮಂಗಳೂರಿನವರ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜಿಸ್ತೆ ಅಂತ ನಮಗೆ ಒಂದು ಆತ್ಮವಿಶ್ವಾಸ ಇದೆ. ಒಳ್ಳೆ ರೀತಿಯಲ್ಲಿ ನಾವು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಆಗ್ತದೆ. ಯಾಕಂದರೆ ಈ ಥರ ಇಷ್ಟ ತನಕ ಈ ಗೆಡ್ಡೆಗಳಿಗೆ ಸಂಬಂಧಿತ ಅಥವಾ ಸೊಪ್ಪಿಗೆ ಎಕ್ಸ್ಕ್ಲೂಸಿವ್ ಆಗಿ 2 ವಿಷಯಕ್ಕೆ ಸಂಬಂಧಿತ ಕಾರ್ಯಕ್ರಮಗಳು ಇಲ್ಲಿ ಆಗಲಿಲ್ಲ. ಬಟ್ ಇದರ ಪ್ರಯೋಜನ ಖಂಡಿತ ನಮ್ಮ ಜನಗಳು ಪಡ್ಕೊಳ್ಬೇಕು. ನಮ್ಮ ರೈತರು ಅದನ್ನು ಆ ಕೃಷಿಯಲ್ಲಿ ತೊಡಗಿಸಬೇಕು. ಆ ಮೂಲಕ ಆರೋಗ್ಯ ವೃದ್ಧಿಗೆ ಇದು ಖಂಡಿತ ಸಹಕಾರಿ ಆಗಲಿಕ್ಕೆ ಅಂತ ನಮ್ಮ ನಿಲುವು. ಈ ನಿಟ್ಟಿನಲ್ಲಿ ನಮ್ಮ ನಿಮಗೆ ಗೊತ್ತಿರ್ಬೋದು, ಈ ಸಾವಯವ ಕೃಷಿಕ ಗ್ರಾಹಕ ಬಳಗ ಕಳೆದ 10 ವರ್ಷದಿಂದ ಈ ಸಾವಯವ ಕೃಷಿ ಬಗ್ಗೆ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಮುಖ್ಯವಾಗಿ ವಿಷಮುಕ್ತ ಆಹಾರ, ವಿಷಮುಕ್ತ ಅಡಿಗೆ ಕೋಣೆ ಇರಬೇಕಂತ ದೃಷ್ಟಿಯಿಂದ ನಾವು ಇಂಥ ಕೆಲವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಹುಶಃ ತಿಂಗಳಿಗೆ 1 ಕಾರ್ಯಕ್ರಮ ಆಗ್ತಾ ಇದೆ. 2013ರಲ್ಲಿ ಸಾವಯವ ಕೃಷಿಕರಿಗೆ ಮತ್ತು ಗ್ರಾಹಕರಿಗೆ ಕೊಡುಕೊಳ್ಳುವಿಕೆಯ ವೇದಿಕೆಯಿಂದ ಪ್ರಾರಂಭಗೊಂಡ ಈ ವ್ಯವಸ್ಥೆ ಇದೀಗ ತಿಂಗಳಿಗೆ ಕನಿಷ್ಠ 1 ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಜನರ ಆರೋಗ್ಯ ದೃಷ್ಟಿಯಿಂದ. ಆದ ಕಾರಣ ನಮ್ಮ ಮಾಧ್ಯಮ ವಿರ್ತಂದ ಪುನರಪಿ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಆದಷ್ಟು ಇದಕ್ಕೆ ಪ್ರಚಾರ ಕೊಡಿ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬಂದು ಭಾಗವಹಿಸಲಿ, ಅದನ್ನು ನೋಡಿ ಆನಂದಿಸಲಿ ಅಂತ ನಮ್ಮ ಉದ್ದೇಶ. ಮತ್ತು ಬಹಳಷ್ಟು ಕೃಷಿಕರಿಗೆ ತೊಡಗಿಸಿಕೊಳ್ಳಿ. ಮುಖ್ಯವಾಗಿ ಯುವ ಜನಾಂಗ ಈ ಆರೋಗ್ಯಯುತ ನ್ಯೂಟ್ರಿಷನ್ ವ್ಯಾಲ್ಯೂ ಇರುವ ಈ 2 ಗೆಡ್ಡೆಗೆಣಸು ಸೊಪ್ಪಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಮ್ಮ ಆಶಯ ಇದೆ. ಮತ್ತು ಆದಷ್ಟು ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ರೈತರಿಗೆ ಉಳ್ಕೊಳ್ಳಿಕ್ಕೆ. ಮತ್ತು ಅಲ್ಲಿ ಅಂತೂ ವಿಶೇಷವಾಗಿ ನಮ್ಮ ಅತಿಥಿಗಳು ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ನಮ್ಮ ರೈತರನ್ನು ನಾವು ಚೆನ್ನಾಗಿ ನೋಡಿಕೊಳ್ಬೇಕಂತ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಮಾಧ್ಯಮ ಬಂಧುಗಳು ನಮಗೆ ಬಹುಶಃ ಆದಷ್ಟು ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೆ ತಾವು ಪಾತ್ರಧಾರಿಗಳಾಗಬೇಕಂತ ನಮ್ಮ ಮನವಿ. ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ದರೆ ಕೇಳುವುದು. ಇನ್ವಿಟೇಷನ್ ಹಂಚಿದ್ದೇವೆ, ಪತ್ರಿಕಾ ಪ್ರಕಟಣೆ ಒಂದು ನೋಟ್ ಕೊಟ್ಟಿದ್ದೇವೆ. ಸೊ ಏನಾದರೂ ಇದರ ಬಗ್ಗೆ ಕ್ವಶನ್ಸ್ ಇದೆ ದಯವಿಟ್ಟು ಕೇಳಿ. ತಾವು ದಯವಿಟ್ಟು ಎಲ್ಲರೂ ಇದಕ್ಕೆ ಸಾಕಷ್ಟು ಪ್ರಚಾರ ಕೊಟ್ಟು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಹೊರ ರಾಜ್ಯದಿಂದ 16 ಜನ ಬರ್ತಿದ್ದಾರೆ. ಹೌದು, ಆಲ್ರೆಡಿ ಟ್ರಾವೆಲ್ ಮಾಡ್ತಿದ್ದಾರೆ. ಬಟ್ ಒಂದು ಟೀಮ್ ಇವತ್ತು ರಾತ್ರಿ 10 ಗಂಟೆ ರೀಚ್ ಆಗ್ತಾ ಉಂಟು. ಅವರು ನಾಸಿಕ್ ರೋಡಿಂದ ಆಲ್ರೆಡಿ ಹೊರಟಿದ್ದಾರೆ. ಅವರು ವಯಾ ಬಾಂಬೆಯಿಂದ ಗೋವಾದಿಂದ ಟ್ರೈನ್ ಹಿಡಿತಿದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ಡೈರೆಕ್ಟ್ ಟಿಕೆಟ್ ಸಿಕ್ಕಿಲ್ಲ. ಹಾಗೆ ಅಲ್ಲಿಂದಲೇ ಟೋಟಲ್ 16 ಜನ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಈ ಸಂಘಟನೆ 2013ರಲ್ಲಿ ಪ್ರಾರಂಭವಾಗುವಾಗ ಈ ಮಂಗಳೂರು ಪರಿಸರದಲ್ಲಿ ಸಾವಯವ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲಾಗಿತ್ತು. ಆ ಸಂದರ್ಭದಲ್ಲಿ ಈ ಸಂಘಟನೆ ಪ್ರಾರಂಭವಾಗಿ ಆ್ಯಕ್ಚುಲಿ ಅದರ ಹಿಂದೆ ನಮ್ಮ ರತ್ನಾಕರನ್ ಅವರ ಬಹಳ ಕೆಲಸ ಇದೆ, ಅವರ ಟೀಮಿಂದ ಬಹಳ ಕೆಲಸ ಇದೆ. ಬಟ್ ಆ ಸಂದರ್ಭದಲ್ಲಿ ನಾವು ಪ್ರಾರಂಭವಾಗಿರೋದು ಇವಾಗ ಸಹ ಅದನ್ನು ಉಳಿಸ್ಕೊಂಡಿದೆ. ನಮ್ಮಲ್ಲಿ ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದರೆ, ಈಗ ನಮ್ಮ ರೈತರು ಅವರು ಸಾವಯವ ರೀತಿಯಲ್ಲಿ ಅದನ್ನು ಉತ್ಪನ್ನಗಳು ಬೆಳೀತಾರೆ. ಸಪೋಸ್ ಈಗ ಅವರ ಹಣ್ಣು ಹಂಪಲ್ಲಿ ಇರ್ಬೋದು, ತರಕಾರಿ ಇರ್ಬೋದು, ಅದನ್ನು ಎನ್ಶೂರ್ ಮಾಡಲಿಕ್ಕೆ, ಅದನ್ನು ನಾವು ಖಾತರಿ ಮಾಡಲಿಕ್ಕೋಸ್ಕರ ನಮ್ಮಲ್ಲೊಂದು ಟೀಮ್ ಇದೆ, ಸೌಹಾರ್ದ ಭೇಟಿ ಅಂತ, ರೈತರ ಮನೆಗೆ ಸೌಹಾರ್ದ ಭೇಟಿ ಅಂತೇಳಿ. ಆ ರೈತರ ಮನೆ ನಾವು ನಮ್ಮ ಟೀಮ್ನವ್ರು ಹೋಗಿ ಅವನು ಯಾವ ಥರ ಬೆಳೀತಾರೆ, ಯಾಕೆಂದರೆ ಆ ಸಾವಯವ ರೀತಿಯಲ್ಲಿ ಬೆಳೆಯುವ ಮನೆಯಲ್ಲಿ ದನಗಳು ಇರಲೇಬೇಕಾ? ಯಾಕಂದರೆ ಇದು ಏನಿದ್ರು ಸಾವಯವ ಬೆಳೆಯುವಂಥದ್ದು ಗೋ ಆಧಾರಿತ ಕೃಷಿ, ಅದು
ನಾರ್ಮಲಿ ಅದೇ ಥರ ಅದಕ್ಕೆ ಗೊಬ್ಬರ ಕೊಡಬೇಕಾದ್ದು ಗೋ ಆಧಾರಿತ ಉತ್ಪನ್ನಗಳಿಂದಲೇ, ಅದರಿಂದ ಮೌಲ್ಯವರ್ಧನೆ ಮಾಡಿಯೇ ಕೊಡುವಂಥದ್ದು. ಸೊ ಅದನ್ನು ಎನ್ಶೂರ್ ಮಾಡಲಿಕ್ಕೆ ನಮ್ಮ ಟೀಮು ಸೌಹಾರ್ದ ಭೇಟಿ ಅಂತ ಪ್ರತಿ ರೈತರ ಮನೆಗೆ ವಿಸಿಟ್ ಮಾಡಲಿಕ್ಕಿದೆ, ನಂಬರ್ 1. ಎರಡನೇದು, ಏನಾದರೂ ನಮ್ಮ ರೈತರು ಏನಾದರೂ ಮಿಸ್ಅಡ್ವೆಂಚರ್ ಮಾಡಿ ಏನಾದರೂ ಹೊರಗಿಂದ ಬೇರೆ ಪ್ರಾಡಕ್ಟ್ ತಂದು ಯೂಸ್ ಮಾಡ್ತಾರೆ, ನಮ್ಮಲ್ಲಿ ಒಂದು ಇಕ್ವಿಪ್ಮೆಂಟ್ ಇದೆ, ಅದರಲ್ಲಿ ನಿಮಗೆ ನೈಟ್ರೇಟ್ ಕಂಟೆಂಟನ್ನು ಟೆಸ್ಟ್ ಮಾಡಲಿಕ್ಕೆ ಆಗ್ತದೆ. ಈ ನೈಟ್ರೇಟ್ ಕಂಟೆಂಟ್ ಹೇಗೆ ಅಂತ ಹೇಳಿದ್ರೆ, ನಿಮ್ಮದು ಯಾವುದೇ ರಾಸಾಯನಿಕ ಇದು ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ನಿಮಗೆ ಕ್ರಿಮಿನಾಶಕ ಇರ್ಬೋದು, ಅದರಲ್ಲಿ ನೈಟ್ರೇಟ್ ಕಂಟೆಂಟ್ ಜಾಸ್ತಿ ಇರ್ತದೆ. ಸೊ ಅದನ್ನು ಟೆಸ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಒಂದು ಇಕ್ವಿಪ್ಮೆಂಟ್ ಇದೆ. ಸೊ ನಾವು ಅದನ್ನು ರ್ಯಾಂಡಮ್ ಆಗಿ ಸ್ಯಾಂಪಲ್ ಸರ್ಪ್ರೈಸ್ ಟೆಸ್ಟ್ ಮಾಡ್ತಾ ಇರ್ತೇವೆ ಆವಾಗ, ಸೊ ದಟ್ ಇಟ್ ವರ್ಕ್ಸ್ ಎಸ್ ಎ ಡಿಟರೆಂಟ್. ನಮ್ಮ ರೈತರಿಗೆ ಯಾವುದೇ ಕಾರಣದಿಂದ ಅವರು ಸಾವಯವ ಬಿಟ್ಟು ಬೇರೆ ಉತ್ಪನ್ನ ತಂದು ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲದಾಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಯಾಕಂದ್ರೆ ಅವರಿಗೆ ಇದು ಭಯ ಇದೆ, ಎನಿ ಟೈಮ್ ನಮ್ಮ ಟೀಮ್ನವರು ಬಂದು ಇದು ಮಾಡ್ತಾರೆ ಅಂತ. ಬಟ್ ನಮ್ಮ ಅನುಭವದ ಪ್ರಕಾರ ನಮ್ಮ ರೈತ ಇಷ್ಟ ತನಕ ಯಾವುದೇ ಅಂಥ ಸಾಹಸಕ್ಕೆ ಇಳಿಲಿಲ್ಲ. ಬಟ್ ಇಳಿದಕ್ಕಿಂತ ನಮ್ದೊಂದು ಟೆಸ್ಟ್ ನಡೀತಾ ಇರ್ತದೆ. ಹಾಂ, ಒಂದು ನಿಮಿಷ. ಹಾಂ ಹಾಂ ಸರ್, ಇವಾಗ ಏನಂತ ಹೇಳಿದ್ರೆ, ನಾವು ಇಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ತರಕಾರಿ ಮತ್ತು ಸೊಪ್ಪು ಮತ್ತೆ ನಿಮ್ಮ ಹಣ್ಣುಗಳು ಕೆಲವನ್ನು ಮಾಡ್ತಾ ಇದ್ದೇವೆ. ಕೆಲವು ಮಿಲ್ಲೆಟ್ಸ್ ಬರ್ತದೆ. ಆ ಮಿಲ್ಲೆಟ್ಸ್ ಬಗ್ಗೆ ನಾವು, ಯಾಕೆಂದ್ರೆ ಅದು ನಮ್ಮ ಈ ಭಾಗದಲ್ಲಿ ಬೆಳೆಯುವ ಜನಗಳು ಬಹಳ ಕಡಿಮೆ. ಮಿಲ್ಲೆಟ್ ಆಗಿ ನಾರ್ಮಲಿ ಬರೋದು ಬೇರೆ ಜಿಲ್ಲೆಗಳಿಂದ. ಅದರ ಬಗ್ಗೆ ನಾವು ಇನ್ ಡೆಪ್ತ್ ಹೋಗಿಲ್ಲ. ಬಟ್ ತರಕಾರಿ, ಹಣ್ಣು, ಸೊಪ್ಪು ಇದಂತೂ ಟೆಸ್ಟ್ ಮಾಡೋ ಇಕ್ವಿಪ್ಮೆಂಟ್ ನಮ್ಮ ಹತ್ರ ಇದೆ. ಬಟ್ ಇದನ್ನು ಮಿಲ್ಲೆಟ್ಸ್ ಆಗಲಿ ಬೇರೆ ನಿಮ್ಮದು ಈ ದವಸ ಧಾನ್ಯ ಬಗ್ಗೆ ಇನ್ನು ನಾವು ಖಾತ್ರಿ ಮಾಡಬೇಕು. ಬಟ್ ಈ ದವಸ ಧಾನ್ಯಗಳ ಅಕ್ಕಿಯೆಲ್ಲ ಏನು ಬರ್ತದೆ ನಮ್ಮ ರೈತರೇ ಬೆಳೀತಿದ್ದಾರೆ. ನಮ್ಮ ಅಕ್ಕಿ ಇಲ್ಲಿ ನಮ್ಮ ಮಾರ್ಕೆಟಲ್ಲಿ ಕೊಡ್ತಾ ಇದ್ದಲ್ಲ, ಅದು ನಮ್ಮ ರೈತರು ಖುದ್ದಾಗಿ ಬೆಳೆಯೋದು ನಾವು ಇನ್ಸ್ಪೆಕ್ಟ್ ಮಾಡಿದ್ದೇವೆ. ನೀವು ಕೇಳಿದಂಥ ಒಂದು ಪ್ರಶ್ನೆ, ಎಲ್ಲ ಕಡೆಯಲ್ಲೂ ಸಾವಯವ ಅಂತ ಹೇಳಿ ಈಗ ದಂಧೆ ನಡೀತಾ ಇದೆ ಅಂತ ಹೇಳುವಂಥದ್ದು. ಈಗ ನಮ್ಮ ಸಾವಯವ ಕೃಷಿಕ ಗ್ರಾಹಕರ ಬಳಗ ಇದನ್ನು ಅಬ್ಸರ್ವ್ ಮಾಡಿ ಜನಜಾಗೃತಿಯನ್ನು ಉಂಟು ಮಾಡಿ ಅನೇಕ ಜನರನ್ನು ಜಾಗೃತಿ ಮಾಡುವಂಥದ್ದೇ ನಮ್ಮ ಪರಿಹಾರ. ನಾನು ತಿಳ್ಕೊಂಡ ಹಾಗೆ ಅವರಿಗೆ ತಿಳುವಳಿಕೆ ಕೊಡದೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಜನರನ್ನು ಅವೇರ್ನೆಸ್ ಮಾಡಿ ಸಾವಯವ ಅಂತ ಹೇಳೋದು ಗುರುತಿಸೋದು ಹೇಗೆ ಹೇಳುವ ಟೆಕ್ನಾಲಜಿಗಳನ್ನು ನಾವು ಅವರಿಗೆ ಫೀಡ್ ಮಾಡ್ತಾ ಇದ್ದೇವೆ. ನಾವು ಕೈತೋಟ ಕ್ರಾಂತಿ ಅಂತ ಒಂದು ಕಾರ್ಯಕ್ರಮ ಮಾಡಿದೆವು. 130 ಮನೆಗಳಲ್ಲಿ ಇವತ್ತು 100 ಮಂದಿ ಹೊರಗಿಂದ ಆಹಾರ ವಸ್ತುಗಳನ್ನು ತಗೊಳ್ಳೋದಿಲ್ಲ. ಇದಕ್ಕೆ ಜನಜಾಗೃತಿ ಒಂದೇ ಪರಿಹಾರ ಅಂತ ನಾನು ಭಾವಿಸಿದ್ದೇನೆ. ಸರ್, ನಿಮ್ದೇನು ಕೇಳಿದ್ರಲ್ಲ ಮತ್ತೆ? ಹಾಂ, ಹೌದು ಹೌದು. ಹ್ಞೂ ಹ್ಞೂ ಸರ್, ಇವಾಗ ಆ್ಯಕ್ಚುಲಿ ಏನಂತ ಕರೆಕ್ಟ್, ಹೌದು. ಆ್ಯಕ್ಚುಲಿ ಈಗ ಅದಕ್ಕೆ ನಿಮಗೆ ಒಂದು ಸರ್ಟಿಫಿಕೇಶನ್ ಅಂತ ಇನ್ನೂ ಭಾರತದಲ್ಲಿ ಇನ್ನೊಂದು ಅಷ್ಟು ನಿಮಗೆ ಫಾರ್ಮಲ್ ಆಗಿ ಬಂದಿಲ್ಲ, ಔಪಚಾರಿಕವಾಗಿ ಬಂದಿಲ್ಲ. ಬಟ್ ಈಗ ನಮ್ಮ ದೇಶದಲ್ಲಿ ಸಿಕ್ಕಿಂ ರಾಜ್ಯ ಒಂದು ಬಿಟ್ಟರೆ ಬೇರೆ ರಾಜ್ಯದಲ್ಲಿ ಹಾರ್ಡ್ಲಿ ಒಂದು 5 to 10% ಮಾತ್ರ ರೈತರು ಸಾವಯವದಲ್ಲಿ ಕೃಷಿ ತೊಡಗಿಸ್ಕೊಂಡಿದ್ದಾರೆ. ಇನ್ನೂ ನಾವು ಚೇಂಜ್ ಆಗಬೇಕಷ್ಟೇ. ಬಟ್ ದ ವೇ ಆ ಥರ ಪ್ರೋಗ್ರೆಸ್ ಆಗುವುದು, ಸಾಧಾರಣ ಒಂದು 100-110% ಅಷ್ಟು ಜನಗಳು ಸಾವಯವ ಕಡೆ ಪ್ರತಿ ವರ್ಷ ಆ ಕಡೆ ಬರ್ತಾ ಇದ್ದಾರೆ. ಹೌದು ಹೌದು ಹೌದು. ಹ್ಮ್ ಹ್ಮ್ ಅಲ್ಲ, ಈಗ ನಮ್ಮ ಗೊತ್ತಾಯ್ತು. ಹೌದು, ಅಲ್ಲ, ಈಗ ನಮ್ಮ ಮಾರ್ಕೆಟಲ್ಲಿ ಈಗ ನಮ್ಮದು ಪ್ರತಿ ಭಾನುವಾರ ಪಂಜಮಂಗೇಶ್ವರ ರೋಡಲ್ಲಿ 7 ಗಂಟೆ 9 ಗಂಟೆ ತನಕ ನಮ್ಮ ರೈತರು ಯಾರು ಇಲ್ಲಿದ್ದಾರೆ, ನಾವು ಪ್ರಮಾಣೀಕರಿಸಿದ ರೈತರಿಗೆ ಮಾತ್ರ ಅಲ್ಲಿ ಎಂಟ್ರಿ, ಬೇರೆ ಯಾವ ಹೊರಗಿನವರು ಬಂದು ಮಾರಾಟಕ್ಕೆ ಅಲ್ಲಿ ಅವಕಾಶ ಇಲ್ಲ, ನಂಬರ್ 1. ಆದ ಕಾರಣ ಅದಲ್ಲದೆ ನಾವು ಯಾರಿಗೆ ನಾವು ಬೇರೆ ಎಂಟ್ರಿ ಮಾಡಬೇಕಾದ್ರೆ ಬೇರೆ ರೈತ ತಾನು ಬಂದಲ್ಲಿ ವ್ಯಾಪಾರ ಮಾಡಬೇಕಂತ ಹೇಳಿದ್ರೆ ನಾವು ನಮ್ಮ ನಿಬಂಧನೆಗಳು ಒಪ್ಪಿ ನಾವು ಅಲ್ಲಿ ಹೋಗಿ ಇನ್ಸ್ಪೆಕ್ಟ್ ಮಾಡಿದ ನಂತರನೇ ಅವರಿಗೆ ಅಲ್ಲಿ ಅವಕಾಶ ಕೊಡುವಂಥದ್ದು. ಟು ದ್ಯಾಟ್ ಎಕ್ಸ್ಟೆಂಟ್ ನಾವು ನಿಮಗೆ ಹೇಳ್ಬೋದು, ನಮ್ಮ ರೈತರು ಮಾತ್ರ, ಸರ್ಟಿಫೈ ಆದ ರೈತರು ಮಾತ್ರ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇದ್ದ ಕಾರಣ ನೀವು ಅದನ್ನು ಧೈರ್ಯವಾಗಿ ತಗೊಳ್ಬೋದು. ನಾನು ಇನ್ನೊಂದು ಹೇಳಿದೆ, ನಮ್ಮಲ್ಲಿ ಸ್ಯಾಂಪಲ್ ಟೆಸ್ಟ್ ಮಾಡೋ ಎಕ್ವಿಪ್ಮೆಂಟ್ ಉಂಟು, ಅದನ್ನು ಸಹ ನಾವು ಎನ್ಶೂರ್ ಮಾಡ್ತಾ ಇದ್ದೇವೆ. ರ್ಯಾಂಡಮ್ ಆಗಿ ಸರ್ಪ್ರೈಸ್ ಟೆಸ್ಟ್ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದೇವೆ. ಸೊ ನಮ್ಮ ರೈತರ ಬಗ್ಗೆ ಆ ಟೀಮ್ನ ಬಗ್ಗೆ ನಾವು ಖಾತ್ರಿ ಕೊಡ್ಬೋದು, ಅದು ಮಾತ್ರ ಹೇಳಬಲ್ಲೆ. ಹೌದು ಹೌದು, ಅದೇನಾಗಿದೆ ಅಂತ ಹೇಳಿ
ಹೌದು, ಅಲ್ಲ ಆ್ಯಕ್ಚುಲಿ ಅದು ಸಹ ನಮ್ಮ ರೈತರ ಗಮನಕ್ಕೆ ತಂದಿದ್ದೇವೆ. ಈಗೇನಾಗಿತ್ತು ಅಂತ ಹೇಳಿದರೆ, ಈ ಸಾವಯವ ಬಳಕೆ ಬಗ್ಗೆ ಭಾಳಷ್ಟು ಜನಗಳಿಗೆ ಅವೇರ್ನೆಸ್ ಬಂದುಬಿಟ್ಟು ನಮ್ಮ ರೈತರು ಏನು ಮಾಡಲಿಕ್ಕೆ ಅಂತ ಹೇಳಿದರೆ, ಅವರು ಇಲ್ಲಿ ಬರುವಾಗ ಸಾಧಾರಣ ದಾರಿಯಲ್ಲಿ ಅವರಿಗೆ ಆರ್ಡರ್ ಆಗಿರ್ತದೆ, ಕೆಲವೆಲ್ಲ ದಾರಿಯಲ್ಲಿ ಹೋಗಿರ್ತದೆ. ಇದು ನಮ್ಮ ರೈತರ ಗಮನಕ್ಕೆ ತರ್ತಾ ಇದ್ದೇವೆ. ಆದಷ್ಟು ಇನ್ನೂ ಸ್ವಲ್ಪ ಜಾಸ್ತಿ, ಯಾಕೆಂದರೆ ಈಗ ಸ್ವಲ್ಪ ಪ್ರಾಡಕ್ಟ್ಸ್ ಈಗಿನ ಮಾರ್ಕೆಟ್, ತರಕಾರಿ ಎಲ್ಲ ಈಗಿನ ಮಾರ್ಕೆಟಿಗೆ ಬರಲಿ ಶುರುವಾಗಿದೆ. ಸರ್ಟನ್ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಏನು ಅವರಿಗೆ ಇದು ಮಾಡ್ತಾರೆ ಅದನ್ನು ಮಾರ್ಕೆಟಿಗೆ ಅವೈಲೇಬಲ್ ಮಾಡಬೇಕಂತ ಆಲ್ರೆಡಿ ನಮ್ಮ ರೈತರಿಗೆ ನಾವು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಆಗಿ ಅವರು ಒಪ್ಪಿದ್ದಾರೆ ಸಹ. ಇದರ ಬಗ್ಗೆ ಜಾಸ್ತಿ ನಮ್ಮ ಗ್ರಾಹಕರಿಗೆ ನಮ್ಮ ಮಂಗಳೂರು ಮಾರ್ಕೆಟಲ್ಲಿ ಸಿಗುವಾಗೆ ಜಾಸ್ತಿ ಅವೈಲೇಬಲ್ ಸಿಗುವಾಗೆ ಮಾಡಬೇಕಂತ ನಾವು ಮನವಿ ಮಾಡಿದ್ದೇವೆ. ಅವರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹೌದು, ಇದು ಮೊನ್ನೆ ನಾವು ಕಳೆದ ವಾರದಲ್ಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ದೆ. ಅವಾಗ ಸೇಮ್ ಕಂಪ್ಲೇಂಟ್ ಬಂತು. ನಾವು ಸುಮ್ಮನೆ ಅಲ್ಲಿ ಹೋಗೋದಾಯಿತು, ಅಲ್ಲಿ ಸಪ್ರೇಟ್ ತೆಗೆದಿಟ್ಟು ಆಲ್ರೆಡಿ ಸೋಲ್ಡ್ ಅಂತ ಹೇಳಿಟ್ಟು ಆಲ್ರೆಡಿ ಹೇಳ್ತಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇದು ನಮ್ಮ ರೈತರಿಗೆ ಅವರಿಗೆ ನಾವು ಹೇಳಿದ್ದೇವೆ. ಅದರದ್ದು ಮ್ಯಾಕ್ಸಿಮಮ್ ಪರ್ಸೆಂಟೇಜಲ್ಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಮಾಡಬೇಕಂತ ಅವರ ಹತ್ರ ಮನವಿ ಮಾಡಿದ್ದೇವೆ, ಆಯ್ತಲ್ಲ. ಬಟ್ ರೈತರು ಏನಂತೇಳಿ ನಾವು ಇನ್ನೂ ಇನ್ಡೆಪ್ತ್ ಹೋಗಲಿಕ್ಕೆ ನಾವು ಕಷ್ಟ. ಯಾಕೆಂತೇಳಿ ಅವ್ರದ್ದು ಆಲ್ರೆಡಿ ಕೆಲವು ಹಿಂದೆ ಬಂದ ಕಸ್ಟಮರ್ ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿರ್ತಾರೆ, ಫೋನ್ ಮಾಡಿ ನನಗೆ ಬೇಕು, ನಾನು ಬಂದು ಕಲೆಕ್ಟ್ ಮಾಡ್ತೇನೆ ಅಂತ ಹೇಳಿದ ಕಾರಣ ನಾವು ಅದನ್ನು ಯಾವ ರೀತಿ ಅದನ್ನು ನಿಭಾಯಿಸ್ಬೋದು ಅಂತ ಅದರ ಬಗ್ಗೆ ಸಹ ನಾವು ಇನ್ನು ಕೆಲವು ಸ್ಟೆಪ್ಸ್ ತಗೊಳ್ಬೋದು. ಏನಾದರೂ ಇದು ನೀವು ಹೇಳಿ ಹೇಗೆ ಮಾಡ್ಬೋದು ಅಂತೇಳಿ. ಯಾಕೆಂದರೆ ಇದೊಂದು ಪ್ರಾಬ್ಲಮ್ ನಾರ್ಮಲಿ ನಮ್ಮ ರುಟೀನ್ ನಮ್ಮ ಗ್ರಾಹಕರು ಕೂಡ ಕಂಪ್ಲೇಂಟ್, ಇದು ಸಾಮಾನ್ಯವಾಗಿ ಹೇಳೋ ಕಂಪ್ಲೇಂಟ್ ಅದು. ಕಂಟ್ರೋಲ್ ಮಾಡಿ ಬುಡಕ್ಕೆ ಹಾಕುವ ಈ ಈಟ್ಗಳನ್ನು ನೀವು ಕಂಟ್ರೋಲ್ ಮಾಡಿ ಅದನ್ನು ಸಾವಯವ ಅಂತ ಹೇಳ್ಬೋದು. ಆದರೆ ಈ ಹಣ್ಣುಗಳಿಗೆ ಹಾಕುವ ಪೆಸ್ಟಿಸೈಡ್ ಅನ್ನು ಹೇಗೆ ಕಂಟ್ರೋಲ್ ಮಾಡ್ತೀವಿ? ದ್ರಾಕ್ಷೆ ಅಲ್ಲ, ಅದೇ ಅಥವಾ ಬೇರೆ ಬೇರೆ ಇದನ್ನು ಮುಳುಗಿಸಿ ಅವರು ಹೊರಗಿಡಬೇಕು. ಅಲ್ಲ ಸರ್, ಅದು ಹೇಳಿದಲ್ಲ, ನಮ್ಮ ಹತ್ರ ಒಂದು ಇಕ್ವಿಪ್ಮೆಂಟ್ ಇದೆ, ನೈಟ್ರೇಟ್ ಕಂಟೆಂಟ್ ಅನ್ನು ಟೆಸ್ಟ್ ಮಾಡುವಂಥದ್ದು. ಅದೇನು ಹೇಳ್ತದೆ ಅಂತ ಹೇಳಿದರೆ 0.365 ml ಇದು ಮಿಲಿಗ್ರಾಮ್ ಒಬ್ಬನ ಇದಕ್ಕೆ AG ಪ್ರಕಾರ ತಗೊಳ್ಳುವಂಥದ್ದು. ಅದು 0.36 ವೆರಿ ವೆರಿ ಮಿನಿಮಲ್. 0.365 ಮಿಲಿಗ್ರಾಮ್ ಒಬ್ಬನಿಗೆ ಬೇಕಾದ್ದು. ಅದರ ಮೇಲೆ ಆದರೆ ಅದು ನಿಮಗೆ ಕ್ಯಾನ್ಸರ್ದಾಯಕ ಅಂತ. ಮತ್ತು ಇನ್ನೊಂದು ಸ್ವಲ್ಪ ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಸಾಧಾರಣ ಒಮ್ಮೆ ಅದನ್ನು ಬೇಯಿಸಿದಾಗ ನಿಮಗೆ 40% ಅಷ್ಟು ನಿಮಗೆ ಅದರದ್ದು ಈ ನೈಟ್ರೇಟ್ ಕಂಟೆಂಟನ್ನು ಕಡಿಮೆ ಮಾಡ್ತದೆ. ಅದೊಂದು ಉಂಟು ಅದರಲ್ಲಿ. ಈಗ ನಾವು ಎಲ್ಲಿ ಹಸಿ ಸಬೇಕಲ್ಲಿ ಕುಕ್ಕುಂಬರ್ ನಾವು ಹಸಿ ತಿಂತೇವೆ. ಆಗ ನಾವು ಎನ್ಶೂರ್ ಮಾಡಬೇಕಂತ ಹೇಳಿದರೆ ಆ ಕುಕ್ಕುಂಬರ್ ಅದಕ್ಕೆ ಮಿನಿಮಮ್ ಏನು ಅದು ನಮ್ದು ಇಕ್ವಿಪ್ಮೆಂಟ್ ಹೇಳ್ತಾರೆ ಅದರಲ್ಲಿ, ಅದು ಡೇಂಜರಸ್ ಅದು ಹೇಳ್ತದೆ, ಇಷ್ಟು ರೀಡ್ ಮಾಡ್ತಾರೆ. ಅದು ಆ ಸಟನ್ ರೀಡಿಂಗ್ನ ಮೇಲೆ ಇಟ್ ಇಸ್ ನಾಟ್ ಕನ್ಸಂಪ್ಷನ್ ವರ್ದಿ ಅಂತೇಳಿ. ಸೊ ನಿಮಗೆ ಅಂಥ ಹಸಿ ತರಕಾರಿ ತಿನ್ನುವಲ್ಲಿ ನೀವು ಎನ್ಶೂರ್ ಮಾಡಬೇಕಂದ್ರೆ ಪಕ್ಕ ಸಾವಯವ ಅಂತೇಳಿ. ಈಗ ನೀವು ಹೇಳಿದಿರಿ ಅವನು ತರಕಾರಿಗೆ ಫ್ರೂಟ್ಸ್ ಅಂತ ಟೆಸ್ಟ್ ಮಾಡ್ತಾನೆ. ಫ್ರೂಟ್ಸ್ ಟೆಸ್ಟ್ ಮಾಡ್ಲಿಕ್ಕೆ ಅದು ಅಲ್ಲ ಸರ್, ಬುಡಕ್ಕಲ್ಲ. ಈಗ ನಾವು ಹಣ್ಣು ತರ್ತಾನೆ, ಮಾವಿನ ಹಣ್ಣು ತರ್ತಾನೆ, ಬಾಳೆಹಣ್ಣು ತರ್ತಾನೆ, ಅದಕ್ಕೆ ನಮಗೆ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇಟ್ ಗಿವ್ಸ್ ನಮಗೆ ಮೆಜರ್ಮೆಂಟ್ ಕೊಡ್ತದೆ. ಅದು ನೈಟ್ರೇಟ್ ಕಂಟೆಂಟ್ ಜಾಸ್ತಿ ಇದ್ರೆ ಅದ್ರಲ್ಲಿ ರೆಡ್ ರೀಡಿಂಗ್ ಬರ್ತದೆ. ಹಾರ್ಮೋನ್ ನಿಮಗೆ ನಾನು ಬೇಕಾದ್ರೆ ಆ ಕಡೆ ಬಂದಾಗ ನಿಮಗೆ ತೋರಿಸೋದು ಇಕ್ವಿಪ್ಮೆಂಟ್ ತುಂಬ ಸೈಂಟಿಫಿಕ್, ತುಂಬ ಅಕ್ಯುರೇಟ್ ಆಗಿ ಕೊಡ್ತದೆ ಅದು ನಮಗೆ ಫಿಗರ್. ಅದು ಹಾಂ ಅದೇ. ಬಟ್ ಟೋಟಲ್ ಏನಂತ ಹೇಳಿದರೆ ಅದು ರೀಡಿಂಗಲ್ಲಿ ಸಾಧಾರಣ ನಮಗೆ ಅದು ಗೊತ್ತಾಗ್ತದೆ. ಅದು ಇದು ಫ್ರೂಟ್ಸ್ ಆಗಲಿ ತರಕಾರಿ ಆಗಲಿ ನಮಗೆ ಅದು ಗೊತ್ತಾಗ್ತದೆ. ಅದು ನೈಟ್ರೇಟ್ ಕಂಟೆಂಟ್ ಹೇಗೆ. ನೈಟ್ರೇಟ್ ಕಂಟೆಂಟ್ ಇಸ್ ಅ ಕಾಮನ್ ಎಂಥದ್ದು ಕಂಪೋನೆಂಟ್ ನಿಮ್ಗೆ ಇದರಲ್ಲಿ ಇರುವಂಥದ್ದು, ಯಾವುದು ಫರ್ಟಿಲೈಸರ್ಲಿ ಮತ್ತು ಕೆಮಿಕಲ್ ಪೆಸ್ಟಿಸೈಡ್ಸಲ್ಲಿ. ಅದನ್ನು ನಾವು ಡಿಟೆಕ್ಟ್ ಮಾಡಿದರೆ ಆಗುತ್ತಲ್ಲ ಅಂತ ಅಷ್ಟೇ. ಹಾಗೆ ಏನೇನು ಉಂಟು ಬೇರೆ ಏನಾದರೂ? ಓಕೆ, ತುಂಬ ಧನ್ಯವಾದ. ದಯವಿಟ್ಟು ಆದಷ್ಟು ಈ ಕಾರ್ಯಕ್ರಮ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಧನ್ಯವಾದಗಳು.